ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಡಿ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರುವ ರೆಸಿಪಿ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ, ವಿಲೇಜ್ ಸ್ಟೈಲ್ ರೆಸಿಪಿ ಇದು. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಜ್ವರ ಬಂದು ಬಾಯಿ ಕೆಟ್ಟಿರೋರಿಗಂತೂ ಇದು ತುಂಬ ಸೂಪರ್ ರೆಸಿಪಿ ಅಂತ ಹೇಳ್ಬೋದು. ಉಪ್ಪು ನೀರು ಖಾರ ಹಾಗೂ ರಾಗಿ ಮುದ್ದೆ ಪಲ್ಯ. ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನಾನಿಲ್ಲಿ ಹಸಿ ಅಲಸಂದ್ರಿ ಕಾಳು ಹಾಗೆ ಅವರೆಕಾಳನ್ನು ತಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಹಾಕಿ ನೀರು ಮತ್ತು ಉಪ್ಪನ್ನು ಹಾಕಿ ಒಂದು ವಿಸಿಲ್ ಬಿಟ್ಕೊಳ್ತಾ ಇದ್ದೀನಿ. ಒಂದು ವಿಸಿಲ್ ಬಂದಾದಮೇಲೆ ಕಾಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹಾಗೆ ನಾನು ಈ ನೀರು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರನ್ನೇ ಉಪ್ಪು ನೀರು ಅಂತ ಹೇಳೋದು. ಆ್ಯಂಡ್ ಈ ಕಾಳನ್ನ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಳನ್ನು ಒಗ್ಗರಣೆಗೋಸ್ಕರ ನಾನು ಒಂದು ಸಣ್ಣದಾದ ಈರುಳ್ಳಿ, 4 ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ, ಸಾಸಿವೆ, ಕಟ್ ಮಾಡಿದಂಥ ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಗೆ 2 ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಉಪ್ಪನ್ನು ಹಾಕಿ, ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಸಾಕು. ಯಾಕಂದರೆ ಕಾಳಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಹಾಗೆ ಕಾಳನ್ನು ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಪಾತ್ರೆಗೆ ಹಾಕ್ಕೊಂಡ್ರೆ ಮುಗೀತು, ಕಾಳು ಪಲ್ಯನೂ ರೆಡಿ ಆಗಿಬಿಡುತ್ತೆ. ಹಾಗೆ ನಾನಿಲ್ಲಿ ಖಾರಕ್ಕಾಗಿ ನಾನು ಬೆಳ್ಳುಳ್ಳಿ 2 ಗಡ್ಡೆ, ಕೊತ್ತಂಬರಿ ಸೊಪ್ಪು, ಕಾಯಿ, ಜೀರಿಗೆ, ಮೆಣಸು, ಹುಣಸಿನ್ಕಾಯಿ ಹಾಗೂ ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿನ ತಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಗೂ ಮೆಣಸು ಜಾಸ್ತಿ ಹಾಕ್ಕೋಬೇಕು, ಅದೇ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋದು ಖಾರಕ್ಕೆ. ಹಾಗೆ ಬೇಯಿಸಿದಂಥ ಕಾಳನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಹಾಗೆ ನೀರು, ಉಪ್ಪು ಹಾಕಿ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ಅಷ್ಟೇ, ಚಟ್ನಿ ರೆಡಿ ಆಗಿಬಿಡುತ್ತೆ. ನಂತರ ನಾನಿಲ್ಲಿ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಮುದ್ದೆಗೋಸ್ಕರ ನಾನು ಒಂದು ಬಾಣಲಿಗೆ ನೀರನ್ನು ಹಾಕಿ, ನೀರು ಚೆನ್ನಾಗಿ ಕಾದ ನಂತರ ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ನ ಹಾಕ್ತಾ ಇದ್ದೀನಿ. ಬಾಯ್ಲ್ಡ್ ರೈಸ್ ಹಾಕೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ ಅಂತ ನಾನು ಯಾವಾಗೂ ಬಾಯ್ಲ್ಡ್ ರೈಸೇ ಹಾಕ್ತೀನಿ. ಹಾಗೆ ಚೆನ್ನಾಗಿ ಕುದೀತಾ ಇರೋವಾಗ ರಾಗಿ ಹಿಟ್ಟನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಕ್ಲಾತ್ಸ್ ಇಲ್ದಿರೋ ಹಾಗೆ. ರಾಗಿ ಹಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಬೇಯಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಲೈಟಾಗಿ ಸ್ಮೆಲ್ ಬರುತ್ತೆ, ಆವಾಗ ತಗೊಂಡು ಈ ಥರ ರೌಂಡ್ ಮಾಡ್ಕೊಳ್ಳಿ. ಹೀಗೆ ರಾಗಿ ಮುದ್ದೆನ ಬಾಣಲಿಯಲ್ಲಿ ಮಾಡಿಕೊಂಡ್ರೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಆ್ಯಂಡ್ ಪಾತ್ರೆನಲ್ಲಿ ಮಾಡೋದು ನನಗೆ ಕಷ್ಟ ಅನಿಸುತ್ತೆ, ಸೊ ನಾನು ಇಬ್ಬರಿಗೋಸ್ಕರ ಮಾಡೋದ್ರಿಂದ ಬಾಣಲಿನಲ್ಲೇ ಮಾಡ್ಕೋತೀನಿ. ಹೀಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಖಾರ, ಉಪ್ಪು ನೀರು, ಪಲ್ಯ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಂಡು ತಿಂತಾ ಇದ್ದರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಈ ಥರ ಯಾರ್ಯಾರೆಲ್ಲ ಮಾಡ್ಕೊಂಡು ತಿಂತೀರಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.